ಹಾಯ್ ಎಲ್ಲರಿಗೂ ನಮಸ್ಕಾರ. ಫಿನ್ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಫ್ರೆಂಡ್ಸ್ ಅಬ್ಸಾರ್ಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆರ್ಡರ್ ಫ್ಲೋನಲ್ಲಿ ಅಬ್ಸಾರ್ಪ್ಷನ್ ಹೇಗೆ ನಡೆಯುತ್ತೆ ಮತ್ತೆ ಅಬ್ಸಾರ್ಪ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಂತ. ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಮೂವ್ಮೆಂಟ್ ಅನ್ನ ಕ್ಯಾಚ್ ಮಾಡ್ಬೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಎಜುಕೇಶನ್ ಪರ್ಪಸ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡಬಹುದು ಇಲ್ಲಿ ನಾವು ಇವಾಗ ಅಬ್ಸಾರ್ಪ್ಷನ್ ಬಗ್ಗೆ ಇದರ ಒಂದು ಮೀನಿಂಗ್ ಅನ್ನು ತಿಳ್ಕೊಳ್ಳೋಣ. ಸೊ ವೆನ್ ಬಿಗ್ ಬೈ ಆರ್ ಸೆಲ್ ಆರ್ಡರ್ಸ್ ಕಮ್ ಇನ್ ಟು ದ ಮಾರ್ಕೆಟ್ ಬಟ್ ಪ್ರೈಸ್ ಡಸಂಟ್ ಮೂವ್ ಮಚ್ ಬಿಕಾಸ್ ದೇರ್ ಆರ್ ಸ್ಟ್ರಾಂಗ್ ಅಪೋಸಿಟ್ ಲಿಮಿಟ್ ಆರ್ಡರ್ ದಟ್ ಆರ್ ಸ್ಟಾಪಿಂಗ್ ದ ಮೂವ್ ಅಂತಂದ್ರೆ ಇವಾಗ ನೋಡಬಹುದು ಒಂದು ಬಿಗ್ ಬೈ ಅಥವಾ ಬಿಗ್ ಸೆಲ್ ಆರ್ಡರ್ಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇರುತ್ತೆ. ಬಟ್ ಸಡನ್ ಆಗಿ ಏನಾಗುತ್ತೆ ಅಂತಂದ್ರೆ ಪ್ರೈಸ್ ಮೂವ್ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಅಪೋಸಿಟ್ ಲಿಮಿಟ್ ಆರ್ಡರ್ಗಳು ಆ ಒಂದು ಮೂವ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತಿದೆ. ಸೊ ಅಂದ್ರೆ ಇಲ್ಲಿ ನೋಡ್ಬೋದು, ಇವಾಗ ನಾನು ನಿಮ್ಗೆ ಆರ್ಡರ್ ಪ್ಲಗ್ ಹೋಗಿ ತೋರಿಸ್ತೇನೆ. ನೋಡ್ಬೋದು, ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಒಂದು ಕ್ಯಾಂಡಲ್ ಅಲ್ಲಿ ಏನಿದೆ ಅಂತ ಅಂದ್ರೆ ಇಲ್ಲಿ ನೋಡೋದು ಬಿಡ್ ಇರುತ್ತೆ, ಹಾಗೆ ಈ ಕಡೆ ಆಸ್ಕ್ ಇರುತ್ತೆ. ಅಂದ್ರೆ ಬಿಡ್ ಅಲ್ಲಿ ಲಿಮಿಟ್ ಬೈ ಅಥವಾ ಅಗ್ರೆಸಿವ್ ಸೆಲ್ ಆರ್ಡರ್ ಇರುತ್ತೆ. ಹಾಗೆ ಇಲ್ಲಿ ಆಸ್ಕ್ ಅಲ್ಲಿ ಏನಿರುತ್ತೆ ಅಂದ್ರೆ ಲಿಮಿಟ್ ಸೆಲ್ ಇರುತ್ತೆ, ಹಾಗೆ ಮಾರ್ಕೆಟ್ ಬೈ ಆರ್ಡರ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ಆಗುತ್ತದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಅಬ್ಸಾರ್ಪ್ಷನ್ ಅಂತಂದ್ರೆ ಇಲ್ಲಿ ನಾವು ಏನಂತಂದ್ರೆ ಇವಾಗ ಸಿಂಪಲ್ ಆಗಿ ಇವಾಗ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನಾಗ್ತದೆ, ಇಲ್ಲಿ ಇವಾಗ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ, ಕೆಳಗಡೆ ಪುಷ್ ಮಾಡ್ತಿದ್ದಾರೆ. ಬಟ್ ಅಷ್ಟೇ ಏನಾಗ್ತದೆ ಅಂತಂದ್ರೆ ಇಲ್ಲಿ ನೋಡ್ಬೋದು, ಅಂತಂದ್ರೆ ಇದು ಜಸ್ಟ್ ಎಕ್ಸಾಂಪಲ್ ಆಗಿದೆ. ಇವಾಗ ಅಬ್ಸಾರ್ಪ್ಷನ್ ಅಂತ ಇದು ಹೇಳುತ್ತೆ, ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ನಾನು ಒಂದು ತೋರಿಸ್ತೇನೆ, ನೋಡ್ಬೋದು, ವೇಟ್ ಮಾಡಿ. ಸೊ ಅಬ್ಸಾರ್ಪ್ಷನ್ ಅಂದ್ರೆ ಇಷ್ಟೇ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಸ್ಮಾರ್ಟ್ ಮನಿ ಅಥವಾ ಯಾರೇ ಆಗಿರ್ಬೋದು, ಅವರಿಗೆ ಪ್ರೈಸ್ ಬೇಕಾಗಿರುತ್ತಲ್ವ. ಸೊ ಅವರು ಲಿಮಿಟ್ ಆರ್ಡರ್ ಮುಖಾಂತರ ಎಲ್ಲ ಫ್ರೆಜರ್ ಆರ್ಡರ್ ಗಳನ್ನ ಸ್ಟಾಪ್ ಮಾಡ್ತಾ ಇರ್ತಾರೆ. ಅಂತಂದ್ರೆ ಲಿಮಿಟ್ ಆರ್ಡರ್ ಮುಖಾಂತರ ಅವರು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವ್ರಿಗೆ ಪ್ರೈಸ್ ಬೇಕಾಗಿರುತ್ತೆ ಅಲ್ಲಿಂದ. ಸೊ ಆ ಕಾರಣದಿಂದಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಎಡಗಡೆ ನೋಡ್ಬೋದು ಚಾರ್ಟ್ ಅಲ್ಲಿ. ಸೊ ಇಲ್ಲಿ ಅಬ್ಸಾರ್ಪ್ಷನ್ ಆಗಿದೆ, ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಸೊ ಇಲ್ಲಿ ಇವಾಗ ನೋಡ್ಬೋದು ಬೈಯರ್ಸ್ ಇದು ಬೈಯಿಂಗ್ ಅಲ್ವಾ, ಮಾರ್ಕೆಟ್ ಬೈ ಆರ್ಡರ್. ಸೊ ಮಾರ್ಕೆಟ್ ಬೈ ಆರ್ಡರ್ ನೋಡ್ಬೋದು, ಇಲ್ಲಿ ಬರ್ತಿದ್ದಂಗೆ ನೋಡ್ಬೋದು 278 ಕಾಂಟ್ರಾಕ್ಟ್, 333 ಕಾಂಟ್ರಾಕ್ಟ್. ಸೊ ಈ ರೀತಿ ಇಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಪ್ರೈಸ್ ಏನಾಗ್ತಿದೆ, ಮೇಲ್ಗಡೆ ಹೋಗ್ತಾ ಇಲ್ಲ. ಅಂದ್ರೆ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಲಿಮಿಟ್ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ, ಎಲ್ಲ ಬೈಯಿಂಗ್ ಪ್ರೆಸರ್ ಅನ್ನ ಲಿಮಿಟ್ ಆರ್ಡರ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಅಬ್ಸಾರ್ಬ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ಇಲ್ಲಿ ಪ್ರೈಸ್ ಸ್ಟಾಪ್ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಇದು ಬೈಯಿಂಗ್ ಮಾರ್ಕೆಟ್ ಆರ್ಡರ್ ಆಗಿರುತ್ತಲ್ಲ. ಸೊ ಅದು ಏನಾಗಿದೆ, ಟರ್ನ್ ಆಗಿದೆ. ಲಿಮಿಟ್ ಸೆಲ್ ಆರ್ಡರ್ ಟರ್ನ್ ಆಗಿದೆ. ಸೊ ಅಗ್ರೆಸಿವ್ ಬೈ ಆರ್ಡರ್ ಇಂದ ಸೆಲ್ ಲಿಮಿಟ್ ಆರ್ಡರ್ ಟರ್ನ್ ಆಗಿದೆ. ಸೊ ಅದರಿಂದ ಇದು ಅಬ್ಸಾರ್ಪ್ಷನ್ ಈ ರೀತಿಯಾಗಿ ವರ್ಕ್ ಮಾಡುತ್ತೆ. ಸೊ ಇದು ನಾನಿಲ್ಲಿ ನಿಮ್ಗೆ ಬಯರ್ಸ್ ಅಬ್ಸಾರ್ಪ್ಷನ್ ಆಗೋದನ್ನ ನಾನಿಲ್ಲಿ ತೋರಿಸ್ತಿದ್ದೇನೆ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಸೆಲ್ಲರ್ಸ್ ಯಾವ ರೀತಿ ಅಬ್ಸಾರ್ಪ್ಷನ್ ಆಗೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಏನ್ ಮಾಡ್ತಾ ಇದ್ದಾರೆ, ಸೆಲ್ಲರ್ಸ್ ಬೈಯಿಂಗ್ ಪ್ರೆಸರ್ ಅನ್ನ ಅಬ್ಸಾರ್ಬ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆಸ್ಕ್ ಅಲ್ಲಿ ಬಿಗ್ ಬೈಯರ್ಸ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಬೈ ಮಾಡ್ತಾ ಇದ್ದಾರೆ. ಬಟ್ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇಲ್ಲ. ಅಂತಂದ್ರೆ ಇಲ್ಲಿ ನೋಡ್ಬೋದು ಬಿಗ್ ಕಾಂಟ್ರಾಕ್ಟ್ ಟ್ರೇಡ್ ಆಗೋದನ್ನ ನೋಡ್ಬೋದು ನಾವು ಇಲ್ಲಿ ಆಸ್ಕ್ ಅಲ್ಲಿ. ಹಾಗೆ ಬಿಡ್ ಅಲ್ಲಿ ಕೂಡ ನಾವು ನೋಡ್ಬೋದು ಬಿಗ್ ಕ್ವಾಂಟಿಟಿ ಏನಾಗಿದೆ ಸೆಲ್ ಆಗ್ತಿದೆ. ಅಂತಂದ್ರೆ ಮಾರ್ಕೆಟ್ ಅನ್ನ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸೆಲ್ಲರ್ಸ್ ಅಂತ ನಮ್ಗೆ ಹೇಳ್ತಾ ಇದೆ. ಓಕೆ, ನಾವು ಇವಾಗ ನೆಕ್ಸ್ಟ್ ಪಾಯಿಂಟ್ ಗೆ ಬರೋಣ. ಸೊ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೋಡ್ಬೋದು, ಅಬ್ಸಾರ್ಪ್ಷನ್ ಇಸ್ ವೆನ್ ಅಗ್ರೆಸಿವ್ ಬೈಯರ್ಸ್ ಆರ್ ಸೆಲ್ಲಿಂಗ್ ಆರ್ ಸ್ಟಾಪ್ ಬೈ ಸ್ಟ್ರಾಂಗ್ ಅಪೋಸಿಟ್ ಆರ್ಡರ್. ಸೊ ಇದು ಕೂಡ ಅಷ್ಟೇ, ನೋಡ್ಬೋದು, ಅಗ್ರೆಸಿವ್ ಬೈ ಆರ್ಡರ್ ಗಳೆಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಟ್ರಾಂಗ್ ಅಪೋಸಿಟ್ ಲಿಮಿಟ್ ಆರ್ಡರ್ ಮುಖಾಂತರ ಅವರು ಸ್ಟಾಪ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು, ಇವಾಗ ನಾನು ನಿಮ್ಗೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೇನೆ. ಅಬ್ಸಾರ್ಪ್ಷನ್ ಅಂತಂದ್ರೆ, ಸೊ ನಿಮ್ಗೆ ಕನ್ನಡದಲ್ಲಿ ಇದರ ಮೀನಿಂಗ್ ಅಂತಂದ್ರೆ ಹೀರ್ಕೊಳ್ಳೋದು ಅಂತೀವಲ್ಲ. ಸೊ ಅಬ್ಸಾರ್ಪ್ಷನ್, ಅದಕ್ಕೆ ನಾವು ಅಬ್ಸಾರ್ಪ್ಷನ್ ನಾವು ಕನ್ನಡದಲ್ಲಿ ಹೀರ್ಕೊಳ್ಳೋದು ಅಂತ ಹೇಳ್ತೀವಿ. ನೋಡ್ಬೋದು, ಲೈಕ್ ಸ್ಪಂಜ್ ನೋಡಿರ್ಬೋದು ನೀವು. ಸ್ಪಂಜ್ ಏನ್ ಮಾಡುತ್ತೆ, ಎಲ್ಲ ನೀರುಗಳೆಲ್ಲ ಹೀರ್ಕೊಳ್ಳುತ್ತಲ್ಲ. ಸೊ ಹಾಗೆ ಕೂಡ ಇಲ್ಲಿ ಲಿಮಿಟ್ ಆರ್ಡರ್ ಏನ್ ಮಾಡ್ತಾ ಇರುತ್ತೆ, ಎಲ್ಲ ಫ್ರೆಜರ್ ಆರ್ಡರ್ ಗಳನ್ನ, ಅಂದ್ರೆ ಮಾರ್ಕೆಟ್ ಆರ್ಡರ್ ಗಳನ್ನೆಲ್ಲ ಹೀರ್ಕೊಳ್ತಾ ಇರುತ್ತೆ. ಅಂದ್ರೆ ಇವಾಗ ಮಾರ್ಕೆಟ್ ಆರ್ಡರ್ ಕಡಿಮೆ ಇದ್ರೆ, ಸೊ ಲಿಮಿಟ್ ಆರ್ಡರ್ ಜಾಸ್ತಿ, ಅಲ್ಲಿ ಅಬ್ಸಾರ್ಪ್ಷನ್ ನಾವು ನೋಡ್ಬೋದು. ಸೊ ನೋಡ್ಬೋದು, ಇವಾಗ ಇಲ್ಲಿ ಈ ಚಿತ್ರದಲ್ಲಿ ನೋಡಬಹುದು ಸ್ಪಂಜ್ ಅನ್ನ. ಸೊ ಏನ್ ಮಾಡ್ತಾ ಇದ್ದಾರೆ, ನೀರನ್ನ ಹೀರ್ಕೊಳ್ತಾ ಇದೆ.
ಸೊ ಹಾಗೆ ಅದನ್ನ ಹಿಂಡಿದ್ರು ಕೂಡ ನೋಡ್ಬೋದು, ನೀವು ನೀರನ್ನು ಅವ್ರಿಗೆ ಬರೋದನ್ನ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ಇವೆಲ್ಲ ಬೈಯಿಂಗ್ ಆರ್ಡರ್ ಅಲ್ವಾ, ಸೊ ಹೀರ್ಕೊಳ್ತಾ ಇದ್ದಾರೆ. ಹಾಗೆ ಇದು ಈಗ ಟರ್ನ್ ಆಗಿದೆ, ಲಿಮಿಟ್ ಸೆಲ್ ಆರ್ಡರ್ ಟರ್ನ್ ಆಗಿದೆ. ಸೊ ಇವಾಗ ಇದು ಸೆಲ್ ಆರ್ಡರ್ ಆಗಿದೆ ನೋಡ್ಬೋದು. ಇವೆಲ್ಲ ಬೈ ಆರ್ಡರ್ ಏನಾಗಿದೆ, ಇವಾಗ ಸೆಲ್ ಆರ್ಡರ್ ಆಗಿದೆ ಅಂತಂದ್ರೆ ಇವಾಗ ಸೆಲ್ಲರ್ಸ್ ಏನ್ ಮಾಡ್ಕೊಂಡ್ರು, ಅಬ್ಸಾರ್ಬ್ ಮಾಡ್ಕೊಂಡ್ರು. ಓಕೆ, ಸೊ ಅನಂತರ ಏನಾಗ್ತಾರೆ, ಎಕ್ಸಾಸ್ಟ್ ಆಗ್ತಾರೆ. ಅಂದ್ರೆ ಅವರು ಇನ್ನೇನ್ ಮಾಡ್ತಾರೆ, ಮಾರ್ಕೆಟ್ ಅವರು ಕೈ ಬಿಡ್ತಾರೆ. ಸೊ ಇಲ್ಲಿಂದ, ಸೊ ಇದಕ್ಕೆ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ಓಕೆ, ನೋಡ್ಬೋದು ಇವಾಗ ರಿಯಲ್ ಲೈಫ್ ಕಂಪರಿಷನ್, ಸ್ಟ್ರಾಂಗ್ ಸ್ಪಂಜ್ ಎಕ್ಸಾಂಪಲ್. ಹಾಗೆ ಟ್ರೇಡಿಂಗ್ ಅಬ್ಸಾರ್ಪ್ಷನ್ ನೋಡ್ಬೋದು, ಸ್ಪಂಜ್ ಸೋಕ್ ಅಪ್ ವಾಟರ್. ಹಾಗೆ ಲಿಮಿಟ್ ಆರ್ಡರ್ soak up the market orders. So water is poured fast. Again, market order is the order book fast. So sponge hold the water. No spill, limit order old price. So no big move. So simple sentence ಅಲ್ಲಿ ಹೇಳೋದಾದ್ರೆ ನೋಡೋದು, absorption in a trading like a sponge that soak up buying or selling pressure to stop the price moving. So already ಹೇಳಿದಾಗೆ ಅದೇ ರೀತಿಯಾಗಿ ಟ್ರೇಡಿಂಗ್ ಅಲ್ಲಿ ಕೂಡ ಅಷ್ಟೇ. ಸೊ ಅಬ್ಸಾರ್ಪ್ಷನ್ ಅನ್ನು ನಾವು ಮಾರ್ಕೆಟ್ ಮೂವ್ಮೆಂಟ್ ಅನ್ನ ತಡಿಬಹುದು. ಓಕೆ, ಇಲ್ಲಿ ನೋಡ್ಬೋದು ಇವಾಗ ಲಿಮಿಟ್ ಆರ್ಡರ್, ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್ ಅಂತ ನಿಮಗೆ ಗೊತ್ತಿರ್ಬೋದು. ಅಗ್ರೆಸಿವ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ನಾವು ಮಾರ್ಕೆಟ್ ಆರ್ಡರ್ ಅಂತೀವಿ. ಸೊ ಲಿಮಿಟ್ ಆರ್ಡರ್, ಪ್ಯಾಸಿವ್ ಆರ್ಡರ್ ಅಬ್ಸಾರ್ಬ್ಸ್ ದ ಆಕ್ಷನ್. ಸೊ ನಾವು ಪ್ಯಾಸಿವ್ ಆರ್ಡರ್ ಮುಖಾಂತರ ಆಕ್ಷನ್ ಅನ್ನ ಅಬ್ಸಾರ್ಬ್ ಮಾಡ್ಬೋದು, ಅಂದ್ರೆ ಮಾರ್ಕೆಟ್ ಆರ್ಡರ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡ್ಬೋದು ನೋ ಪ್ರೈಸ್ ಮೂವ್ಮೆಂಟ್. ಸೊ ಅಬ್ಸಾರ್ಪ್ಷನ್ ಇಸ್ ಹ್ಯಾಪನಿಂಗ್, ಅದರಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರೋಂಥದ್ರಲ್ಲಿ ಅಬ್ಸಾರ್ಪ್ಷನ್ ನಾವು ನೋಡ್ಬೋದು. ಶಾರ್ಟ್ ಎಕ್ಸಾಂಪಲ್ ಆಗಿ ಇಲ್ಲಿ ಹೇಳ್ತಾರೆ, ಇಫ್ ಮೆನಿ ಪೀಪಲ್ ಆರ್ ಟ್ರೈಂಗ್ ಟು ಬೈ ಬಿಟ್ಕಾಯಿನ್ ಬಟ್ ಇಟ್ ಸ್ಟಿಲ್ ಡಸಂಟ್ ಗೋ ಅಪ್, ಸಮ್ವನ್ ಇಸ್ ಅಬ್ಸಾರ್ಬಿಂಗ್ ದೋಸ್ ಬೈ ಸೆಲ್ಲಿಂಗ್ ಇನ್ ಬಿಗ್ ಕ್ವಾಂಟಿಟಿ, ದಟ್ಸ್ ಅಬ್ಸಾರ್ಪ್ಷನ್. ಸೊ ನೋಡ್ಬೋದು ಇವಾಗ ನಾನು ಬಿಟ್ಕಾಯಿನ್ ಅನ್ನ ತೋರಿಸ್ತಿದ್ದೀನಲ್ವಾ. ಸೊ ಆಲ್ರೆಡಿ ಹೇಳಿದಾಗೆ ಸೊ ತುಂಬಾ ಏನ್ ಮಾಡ್ತಾ ಇದ್ರೆ, ಬೈಯರ್ಸ್ ಬೈ ಮಾಡ್ತಾ ಇದ್ದಾರೆ ಪ್ರೈಸ್ ಮೇಲಕ್ಕೆ ತಗೊಂಡೋಗ್ಲಿಕ್ಕೆ, ಬಟ್ ಅವ್ರ ಹತ್ರ ಆಗ್ತಾ ಇಲ್ಲ. ಸೊ ಎದುರುಗಡೆ ಏನಾಗಿದೆ, ಲಿಮಿಟ್ಸ್ ಎಲ್ಲ ಆರ್ಡರ್ಗಳು ಹೀರ್ಕೊಳ್ತಾ ಇದ್ದಾರೆ ಮಾರ್ಕೆಟ್ ಆರ್ಡರ್ ಗಳನ್ನ, ಬೈಯಿಂಗ್ ಪ್ರೆಸರ್ ಅನ್ನ. ಸೊ ಇಷ್ಟ ಇಲ್ಲಿ ನೋಡ್ಬೋದು. ಆಸ್ಕಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಅಗ್ರೆಸಿವ್ ಸೆಲ್ಲರ್ಗಳು ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡ್ತಾರೆ ಅಂತ. ಸೊ ಓಕೆ, ಅಲ್ಲಿಂದನೇ ಪ್ರೈಸ್ ನೋಡ್ಬೋದು, ಪ್ರೈಸ್ ಕೆಳಗಡೆ ಬಂದಿರೋದನ್ನ. ಸೊ ನೋಡ್ಬೋದು, ಇದನ್ನ ನಾನು ಈ ಒಂದು ಏನ್ ಮಾಡಿದ್ದೇನೆ, ರೆಸಿಸ್ಟೆನ್ಸ್ ಅನ್ನ ಮೊದಲೇ ಡ್ರಾ ಮಾಡಿ ಇಟ್ಟಿದ್ದೇನೆ ನೋಡ್ಬೋದು. ಸೊ ಇದು ತುಂಬಾ ಹಿಂದೆ ಹೋಗಿದೆ. ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ನೋಡ್ಬೋದು, ಇಲ್ಲಿ ಪ್ರೈಸ್ ರಿಜೆಕ್ಟ್ ಆಗೋದನ್ನ ನೋಡ್ಬೋದು. ಇದು ಹಿಂದೂ ಕೂಡ ಹೋಗ್ಬೋದು ನೋಡ್ಬೋದು, ಹಿಂದಿಂದನೂ ಕೂಡ ನಾನು ಇದನ್ನ ಡ್ರಾ ಮಾಡಿ ಇಟ್ಟಿದ್ದೆ. ಸೊ ಅಲ್ಲಿಗೆ ಮತ್ತೆ ಪ್ರೈಸ್ ರಿಜೆಕ್ಟ್ ಆಗಿರೋದನ್ನ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಾವು ಅಬ್ಸಾರ್ಪ್ಷನ್ ಅನ್ನ ನೋಡ್ಬೋದು. ಸೊ ಓಕೆ, ಹಾಗೆ ನಾನು ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದೆ ನೋಡ್ಬೋದು. ಸೊ ನೋಡ್ಬೋದು ಇವಾಗ 1:5 ಅಲ್ಲಿ ಓಡ್ತಾ ಇದೆ. ಸೊ ಓಕೆ, ನೋಡೋಣ ಎಷ್ಟು ಹೋಗುತ್ತೆ ಅಂತ. ಸೊ ಪ್ರೈಸ್ ಇಲ್ಲಿವರೆಗೆ ಬರ್ಬೋದು, ಬಟ್ ನಾನು ನೋಡ್ತೇನೆ ಯಾವ ರೀತಿ ಮಾರ್ಕೆಟ್ ಪ್ರೈಸ್ ಬಿಹೇವ್ ಮಾಡುತ್ತೆ ಅಂತ. ಸೊ 1:4 ಜಾಸ್ತಿ ಆಯ್ತು. ಸೊ ನಾನು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತೇನೆ. ಓಕೆ, ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಇದಕ್ಕೆ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ಜಸ್ಟ್ ಸಿಂಪಲ್ ಏನಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್ ಮುಖಾಂತರ ನಾವು ಅಬ್ಸಾರ್ಪ್ಷನ್ ಮಾಡ್ಕೊಳ್ಬಹುದು. ಇದಕ್ಕೆ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ಯಾವ ರೀತಿ ನೋಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂದ್ರೆ ಅಬ್ಸಾರ್ಪ್ಷನ್ ಯಾವ ರೀತಿ ನೋಡೋದು ಅಂತ, ಅಂದ್ರೆ ಎಕ್ಸಾಕ್ಟ್ ಅಬ್ಸಾರ್ಪ್ಷನ್ ಯಾವ ರೀತಿ ನಡೆಯುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅಬ್ಸಾರ್ಪ್ಷನ್ ನಾನು ನಿಮಗೆ ಮೀನಿಂಗ್ ಅನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದೆ. ಓಕೆ, ಸೊ ನಾನು ಜಸ್ಟ್ ಸೆಲ್ಲರ್ಸ್ ಯಾವ ರೀತಿ ಅಬ್ಸಾರ್ಬ್ ಮಾಡ್ಕೊಳ್ಳೋದು ತೋರಿಸಿದೆ. ನನಗೆ ಬೈಯರ್ಸ್ ಯಾವ ರೀತಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮತ್ತೆ ನೀವು ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. ಸೊ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.